ಸೈಟ್ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಿಗ್ ಡೇ. ಕಾರಣ ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಒಂದು ಅಪೀಲ್ ಮಾಡ್ಕೊಂಡಿದ್ರು. ಇವ್ರ ಜೊತೆಗೆ ಇನ್ನಿತರೆ ಅಪ್ಲಿಕೆಂಟ್ಸ್. ಸೊ ಈ ವಿಚಾರದಲ್ಲಿ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅನ್ನುವಂತಹ ಕುತೂಹಲ. ಹೈಕೋರ್ಟ್ನಲ್ಲಿ ಸಿಬಿಐಗೆ ಕೋರಿರುವಂತಹ ಅರ್ಜಿ ವಿಚಾರಣೆ ಬರಲಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಲೋಕಾಯುಕ್ತದಿಂದ ತನಿಖಾ ಪ್ರಗತಿ ವರದಿ ಸಲ್ಲಿಕೆ ಆಗಬೇಕಾಗಿದೆ. ಇವತ್ತಾಗುತ್ತೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಇದರ ಬೇಸಿಸ್ ಮೇಲೆ ನಡೆಯುತ್ತೆ. ಕಳೆದ 5ನೇ ತಾರೀಕು ವಾದ ಪ್ರತಿವಾದವನ್ನ ಸಿಬಿಐ ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು ಅನ್ನೋದನ್ನ ಆಲಿಸಿತ್ತು. ಅದೇ ಟೈಮ್ನಲ್ಲಿ ಸರಿ ಲೋಕಾಯುಕ್ತದ ತನಿಖಾ ರಿಪೋರ್ಟ್ ಏನು ಹೇಳುತ್ತೆ ಅಂತ ಕೂಡ ಜಡ್ಜ್ ಕೇಳಿದಾಗ ತನಿಖಾ ರಿಪೋರ್ಟ್ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ, ಬಟ್ ನಾವು ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ರು. ಸೊ ಇವತ್ತು ಅದರ ಸಬ್ಮಿಷನ್ ರಿಪೋರ್ಟ್ ಸ್ಟೇಟಸ್ ರಿಪೋರ್ಟ್ ಗೊತ್ತಾಗುತ್ತೆ. ಸೊ ಎರಡು ಕುತೂಹಲ ಇದೆ ಇಲ್ಲಿ. ಒಂದು, ಕಂಪ್ಲೀಟ್ ಆಗಿ ಅಂತಿಮ ವರದಿಯನ್ನ ಲೋಕಾಯುಕ್ತರು ಇವತ್ತೇ ಕೊಡ್ತಾರಾ ಅಥವಾ ಸ್ಟೇಟಸ್ ಕೋ ರಿಪೋರ್ಟ್ ಮಾತ್ರ ಇವತ್ತು ಸಲ್ಲಿಕೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಸಿಬಿಐ ವಿಚಾರದಲ್ಲಿ ಏನು ಡಿಸಿಷನ್ ಅಂತ ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಅಂತಿಮ ವರದಿಯನ್ನ ಇವತ್ತೇ ಲೋಕಾಯುಕ್ತ ಅಧಿಕಾರಿಗಳು ಕೊಡುವಂತಹ ಸಾಧ್ಯತೆ ಎಷ್ಟು, ಅಥವಾ ತನಿಖೆಯ ಪ್ರಗತಿ ಇನ್ನೂ ಕೂಡ ಸಾಗಬೇಕಾಗಿದೆ ಅಂತ ಹೇಳಿ ಸ್ಟೇಟಸ್ ರಿಪೋರ್ಟ್ ಅನ್ನ ಕೊಡುವಂತಹ ಸಾಧ್ಯತೆ ಎಷ್ಟು? ಮಮತಾ, ಸಿಎಂ ವಿರುದ್ಧ ಕೇಳಿ ಬಂದಿರುವಂಥ ಮೂಡಾ ಸೈಟ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನು ಮೈಸೂರು ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇರುವಂಥದ್ದು. ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಇವತ್ತು ಹೈಕೋರ್ಟ್ ಬಹಳ ಪ್ರಮುಖವಾದ ಒಂದು ಆದೇಶವನ್ನು ಮಾಡಿತ್ತು. ನೀವು ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಮೈಸೂರು ಲೋಕಾಯುಕ್ತ ಪೊಲೀಸರು ಇವತ್ತು ಮೂಡಾ ಸೈಟ್ ಹಗರಣದಲ್ಲಿ ಆಗಿರುವಂಥ ತನಿಖಾ ಪ್ರಗತಿಯ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥದ್ದು ಏನಂದರೆ, ಇಲ್ಲಿಯವರೆಗೂ ಆ ಮೂಡಾ ಸೈಟ್ ಹಗರಣ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆ ಆಗಿದೆ ಅನ್ನುವಂಥದ್ದನ್ನು ಮಾತ್ರ ಇವತ್ತು ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ಗೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಈ ಸಂಪೂರ್ಣವಾಗಿ ತನಿಖೆಯ ವರದಿಯನ್ನು ಸಲ್ಲಿಸ್ತಾರೆ ಅಥವಾ ಇಲ್ಲಿಯವರೆಗೆ ಏನಾಗಿದೆ, ಯಾರ್ದೆಲ್ಲ ಸ್ಟೇಟ್ಮೆಂಟ್ ಪಡೆದುಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿರೋಂಥ ವಿಚಾರ. ಮತ್ತೊಂದು ವಿಚಾರಕ್ಕೆ ಬಂದರೆ, ಹೈಕೋರ್ಟ್ನಲ್ಲಿ ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಅರ್ಜಿ ವಿಚಾರಣೆ ಕೂಡ ಇವತ್ತು ಬರಲಿದೆ. ಬಹಳ ಪ್ರಮುಖವಾಗಿ ಈಗಾಗಲೇ ಈ ಪ್ರಕರಣದಲ್ಲಿ ತನಿಖೆ ಸಿಬಿಐ ಮಾಡಿದರೆ ಸ್ಪಷ್ಟವಾಗಿ ಹಗರಣದ ಬಗ್ಗೆ ಮಾಹಿತಿ ಹೊರಬರುತ್ತೆ. ಲೋಕಾಯುಕ್ತ ತನಿಖೆಯ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡಿ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ರು. ಆ ಅರ್ಜಿ ವಿಚಾರಣೆಗೂ ಕೂಡ ಇವತ್ತು ಬರಲಿದೆ. ಈ ಸಿಬಿಐ ಕೋರ್ಟ್ ಯಾವ ಆದೇಶವನ್ನು ಕೊಡುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾಗಿರುವಂಥ ವಿಚಾರ. ಮಮತಾ.